ಇದು ನಮ್ಮ ಬೆಂಗಳೂರು ಪರಿಸ್ಥಿತಿ ನೋಡಿ. ನಾವು ಟೋಲ್ ಕಟ್ಬಿಟ್ಟು ನೈಸ್ ರೋಡಲ್ಲಿ ಬಂದರೂ ಕೂಡ ನೈಸ್ ರೋಡ್ ಜಾಮ್ ಆಗಿರುತ್ತೆ. ಇವರು 100-200 ರೂಪಾಯಿ ನೈಸ್ ರೋಡಿಗೆ ಟೋಲ್ ತಗೊಂಡು ನೈಸ್ ರೋಡ್ ಜಾಮ್ ಆದರೆ ಏನು ಮಾಡಬೇಕು ನಾಗರಿಕರು? ಹಾಂ, ಇಷ್ಟೊಂದು ದುಡ್ಡಿಸ್ಕೊಂಡು ನೈಸ್ ರೋಡಲ್ಲಿ ವಿತೌಟ್ ಟ್ರಾಫಿಕ್ಗೆ ಹೋಗೋಣ ಅಂತ ಬಂದರೆ ಇಲ್ಲಿ ನೈಸ್ ರೋಡಲ್ಲಿ ಜಾಮ್ ಆಗಿದೆ. ಈ ಗೌರ್ಮೆಂಟ್ ಅವ್ರು ಏನು ಮಾಡ್ತಿದ್ದಾರೆ, ನಾವು ಈ ಥರ ಟ್ರಾಫಿಕ್ ಸಿಗೋದಾದರೆ ನಾವು ಸಿಗ್ನಲಲ್ಲಿ ದುಡ್ಡು ಕೊಡ್ದೇನೆ ಬೆಂಗಳೂರು ಒಳಗಡೆನೇ ಓಡಾಡ್ಬೋದಲ್ವಾ? ನಮ್ಮ ಸಿಸ್ಟಮ್ ಯಾವಾಗ ಸರಿ ಆಗುತ್ತೋ ಗೊತ್ತಿಲ್ಲಪ್ಪ. ಈ ಕಷ್ಟಗಳನ್ನ ನಮ್ಮ ಕೈಯಲ್ಲಂತೂ ತಡ್ಕೊಳಕ್ಕಾಗಲ್ಲ. ದಯವಿಟ್ಟು ಇದನ್ನು ಯಾರು ಈ ನೈಸ್ ರೋಡ್ಗೆ ಸಂಬಂಧಪಟ್ಟವ್ರು ಇದ್ದಾರೋ ಅವ್ರಿಗೆ ಶೇರ್ ಆಗೋ ತನಕ ಬಿಡಬೇಡಿ. ವೀಡಿಯೋನ ವೈರಲ್ ಮಾಡಿಬಿಡಿ ಪ್ಲೀಸ್. ದಯವಿಟ್ಟು ಬೈಕರ್ಸು ಬರೋದೇ ವಿತೌಟ್ ಟ್ರಾಫಿಕ್ ಓಡಾಡೋಣ ಅಂತ. ಕಾರಲ್ಲಿ ಏನು ಗುರು AC ಹಾಕ್ಕೊಂಡು ಕೂರ್ತಾರೆ. ಬೈಕರ್ಸ್ ಕಷ್ಟ ಯಾರಿಗೆ ಹೇಳೋಣ? ಈ ಬಿಸಿಲಲ್ಲಿ ಹೆಲ್ಮೆಟ್ ಬೇರೆ ಹಾಕ್ಕೊಂಡು ತಲೆ ಎಲ್ಲ ಸುಡ್ತಾ ಇರುತ್ತೆ. ಅಂಥದ್ರಲ್ಲಿ ನಾವು ಈ ಟ್ರಾಫಿಕ್ ಜಾಮಲ್ಲಿ ಕಾಯ್ಬೇಕಾ? ಯಾವನೂ ಈ ಬೈಕರ್ಸ್ ಕಷ್ಟನೇ ನೋಡಲ್ಲ. ಮೈಸೂರು ರೋಡಲ್ಲಿ ಬೈಕರ್ಸ್ ಬಿಡ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ನೈಸ್ ರೋಡ್ಗಳಲ್ಲಿ ಈ ಥರ ಜಾಮು. ಯಾವಾಗ ಗುರು ನಮ್ಮ ಸರ್ಕಾರ ಇದನ್ನೆಲ್ಲ ನೋಡೋದು?